ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಮಾಡ್ತಿರುವಂತಹ ವಿಡಿಯೋ ಬಂದು SSC JE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್ ಇರುತ್ತೆ. ಸೊ ಈ SSC JE ಎಲೆಕ್ಟ್ರಿಕಲ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ 168 ವೇಕೆನ್ಸೀಸ್ನ ಅವರು ಬಿಟ್ಟಿದ್ದಾರೆ ಆಲ್ ಓವರ್ ಇಂಡಿಯಾನಲ್ಲಿ. ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಬಿಟ್ಟಿದ್ದಾರೆ ಅಂತಂದರೆ ಅದೊಂದು ಫ್ರೂಟ್ಫುಲ್ ಅಪಾರ್ಚುನಿಟಿ ಅಂತ ಡೆಫಿನೆಟ್ ಆಗಿ ನಾನು ಬಿಲೀವ್ ಮಾಡ್ತೀನಿ. ಹಾಗೆ ನೀವು ಬಿಲೀವ್ ಮಾಡ್ತೀರಾ. 121 ವೇಕೆನ್ಸೀಸ್ ಓನ್ಲಿ ಇನ್ ಸೆಂಟ್ರಲ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿದೆ. ಸೊ ನಾನು ಆಲ್ರೆಡಿ ನಿಮಗೆ ಕ್ವಶನರೀಸ್ನ ಸಾಲ್ವ್ ಮಾಡೋದು ಹಾಕ್ತಾ ಇದ್ದೀನಿ. ಸೊ ಇದೇ ಥರ ಇನ್ನೂ ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನೀವು ಗೆಳೆಯರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲೆಲ್ಲ ಹಾಕ್ತಿರೋ ಪ್ರತಿ ವೀಡಿಯೋನಲ್ಲೂ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಹಾಕ್ತಾ ಇರೋದು. ಎಲ್ಲ ಥರ ಎಕ್ಸಾಮ್ಸಲ್ಲಿ ಈ ಥರ ಕ್ವಶನ್ಸ್ ಕೇಳಲೇಬೇಕು, ಬೇರೆ ಥರ ಕೇಳೋದು ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಈ ಥರ ಕ್ವಶನ್ಸ್ ಅಂತೂ ಮ್ಯಾಂಡೇಟರಿ ಆಗಿ ಬರಲೇಬೇಕು ಗೈಸ್. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ಏನಿದೆ ಅಂತಂದರೆ ನೋಡಿ, ಇಂಪಾರ್ಟೆಂಟ್ ಡೇಟ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ 28 ಮಾರ್ಚ್ 2024 ಲಾಸ್ಟ್ ಸ್ಟಾರ್ಟಿಂಗ್ ಡೇಟ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ 18 ಮಾರ್ಚ್ 2024 ಎಂಡ್ ಡೇಟ್ ಆಗಿರುತ್ತೆ. ಓಕೆ, ಸೊ ಇದು ಇರೋದ್ರಿಂದ ಈಗ ಪ್ಯಾಟ್ರನ್ ಅಂತ ಕೇಳಿದೆ, CBT 1 CBT 2 ಅಂತ 2 ಪೇಪರ್ ಇರುತ್ತೆ. ಎಲ್ಲ MCQs ಬೇಸ್ಡ್ ಇರುತ್ತೆ. 4 to 6 ಬಂದ್ಬಿಟ್ಟು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. CBT 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಪ್ಯಾಟರ್ನ್ ಹೇಗಿರುತ್ತೆ ಅಂತಂದರೆ 50 ಮಾರ್ಕ್ಸ್ ಫಾರ್ ಆಪ್ಟಿಟ್ಯೂಡ್, 50 ಮಾರ್ಕ್ಸ್ ಫಾರ್ ಜನರಲ್ ಆ್ಯಂಡ್ 100 ಮಾರ್ಕ್ಸ್ ಫಾರ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಆ್ಯಂಡ್ CBT 2 ಬಂದ್ಬಿಟ್ಟು ಕಂಪ್ಲೀಟ್ಲಿ ಟೆಕ್ನಿಕಲ್ ಇರುತ್ತೆ. ಸೊ ನಿಮಗೆ ಏನಾದರೂ ಇನ್ನೂ ಜಾಸ್ತಿ ಮಾಹಿತಿ ಬೇಕಿದೆ ನನಗೆ ಅಂತಂದರೆ ದಯಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು ಅಥವಾ ಕರೆ ಮಾಡ್ಬೋದು. ವಿ ವಿಲ್ ಗೈಡ್ ಯು. ಓಕೆ, ಸೊ ಎಲೆಕ್ಟ್ರಿಕಲ್ ರಿಲೇಟೆಡ್ ಇನ್ನು ಯಾರಾದರೂ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ದಟ್ ನಿಮಗೆ ಮಾಹಿತಿ ಸಿಗ್ತಾನೆ ಇರುತ್ತೆ. ಆ್ಯಂಡ್ ಲೆಟ್ ಅಸ್ ಬಿಗಿನ್ ವಿತ್ ದ ಟಾಪಿಕ್ ಗೈಸ್. ಓಕೆ, ಸೊ ಇವತ್ತು ದ ಕಂಟಿನ್ಯೂಷನ್ ಆಫ್ ದ ಪಾಸ್ಟ್ ನಾನು ಎಲ್ಲಿ ಬಿಟ್ಟಿದ್ದೀನಿ ಅಲ್ಲಿಂದ ನಾನು ಕಂಟಿನ್ಯೂಷನ್ ಮಾಡ್ತೀನಿ. ನೋಡಿ, ಇವತ್ತು ಫಸ್ಟ್ ಕ್ವಶನ್ ನಾವು ಡಿಸ್ಕಸ್ ಮಾಡ್ತಿರೋದೇನಂತಂದರೆ ಇಫ್ ದ ಆರ್ ಅಂತಂದೇನೆ ಇದು ರೆಸಿಸ್ಟೆನ್ಸ್ ಸಡನ್ಲಿ ಡಿಕ್ರೀಸಸ್ ಇನ್ ವ್ಯಾಲ್ಯೂ ವಾಟ್ ವಿಲ್ ಹ್ಯಾಪನ್ ಟು ದ ಕರೆಂಟ್ ಇನ್ ದ ರೆಸಿಸ್ಟರ್. ಕ್ವಶನ್ ತುಂಬ ಕ್ಲಿಯರ್ ಇದೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ನಾಲೆಡ್ಜ್ ಏನಿರಬೇಕು ನೋಡಿ. ಬ್ಯಾಕ್ಗ್ರೌಂಡ್ ನಾಲೆಡ್ಜ್ ಏನಿರ್ಬೇಕಂದ್ರೆ ರೆಸಿಸ್ಟೆನ್ಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಚೆನ್ನಾಗಿ ಗೊತ್ತಿರ್ಬೇಕು. ಒಂದು ರೆಸಿಸ್ಟೆನ್ಸ್ ಅಂದ್ರೆ ಏನು, ಓಕೆ, ಹಾಗೂ ರೆಸಿಸ್ಟೆನ್ಸು ಮತ್ತೆ ಕರೆಂಟ್ಗೆ ರಿಲೇಶನ್ಶಿಪ್ ಗೊತ್ತಿರಬೇಕು. ರೆಸಿಸ್ಟೆನ್ಸು ಮತ್ತೆ ಕರೆಂಟ್ಗೆ ರಿಲೇಶನ್ಶಿಪ್ ಗೊತ್ತಿರಬೇಕು. ಅದನ್ನ ಕೇಳಿದ ನಾನು, ವಾಟ್ ವಿಲ್ ಹ್ಯಾಪನ್ ಟು ದ ಕರೆಂಟ್ ಇನ್ ದ ರೆಸಿಸ್ಟರ್ ಅಂತ ಕೇಳಿದ. ಯಾವಾಗ ರೆಸಿಸ್ಟೆನ್ಸ್ ಸಡನ್ ಆಗಿ ಡಿಕ್ರೀಸ್ ಆದಾಗ ಅಂತ ಹೇಳಿದೆ. ಸೊ ಈ ರಿಲೇಷನ್ ನಾವು ಆಲ್ರೆಡಿ ಓಮ್ಸ್ ಲಾ ಅವರು ತಿಳಿಸಿದ್ದಾರೆ. ಏನಂತೇಳಿ ಓಮ್ಸ್ ಲಾ ಅವ್ರು ಏನಂತ ತಿಳಿಸಿದ್ದಾರೆ, ಕರೆಂಟು ಯಾವುದೇ ಕಂಡಕ್ಟರ್ ಅಲ್ಲಿ ಫ್ಲೋ ಆಗುತ್ತೆ ಆ ಕಂಡಕ್ಟರ್ ಅಲ್ಲಿ ವೋಲ್ಟೇಜ್ ಅಪ್ಲೈಡ್ಗೆ ಡೈರೆಕ್ಟ್ ಆಗಿ ಪ್ರೊಪೋರ್ಷನಲ್ ಇರುತ್ತೆ ಅಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಇದ್ರ ಯೂನಿಟ್ ಏನು, ಆಂಪ್ಸ್, ಅಥವಾ ನೀವು ಎ ಅಂತಾನೆ ಕರಿಬಹುದು. ಈಗ ಈ ಪರ್ಟಿಕ್ಯುಲರ್ ಫಾರ್ಮುಲಾ ಏನಿದೆಲ್ಲ ವೆರಿ ಸಿಂಪಲ್ ಫಾರ್ಮುಲಾ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಈ ಫಾರ್ಮುಲಾನ ಯೂಟಿಲೈಸ್ ಮಾಡೋದು ಇಲ್ಲಿ ಇಂಪಾರ್ಟೆಂಟ್. ಒಂದು ರೆಸಿಸ್ಟೆನ್ಸ್ಗೆ ಕರೆಂಟ್ಗೆ ರಿಲೇಶನ್ಶಿಪ್ ಮಾತ್ರನೇ ನಾನು ಹೊರಗಡೆ ತಗೊಂತೀನಿ. ಏನು, ಕರೆಂಟ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಈ ಫಾರ್ಮುಲಾ ನಮಗೀಗ ಕ್ವಶನ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಏನಪ್ಪ ಈ ಫಾರ್ಮುಲಾ ಹೆಲ್ಪ್ಫುಲ್ ಆಗೋದು ಹೇಗೆ ನೋಡಿ. ರೆಸಿಸ್ಟೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ ಅಂದ್ರೆ ಏನ್ ಮೀನಿಂಗು, ರೆಸಿಸ್ಟೆನ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ನನಗೆ ಕರೆಂಟ್ ಏನಾಗಬೇಕು, ಕಡಿಮೆ ಆಗಬೇಕು. ಅದೇ ತರ ರೆಸಿಸ್ಟೆನ್ಸ್ ಕಡಿಮೆ ಆಯ್ತು ಅಂತಂದ್ರೆ ಕರೆಂಟ್ ಏನಾಗಬೇಕು, ಜಾಸ್ತಿ ಆಗಬೇಕು. ಈಗ ಕ್ವಶನ್ ಕಡೆ ಬರೋಣ. ಏನ್ ಕೇಳಿದ್ದಾರೆ, ಇಫ್ ದ ರೆಸಿಸ್ಟೆನ್ಸ್ ಅನ್ನೋದು ಸಡನ್ ಆಗಿ ಡಿಕ್ರೀಸ್ ಆಯಿತು ಇನ್ ಎ ವ್ಯಾಲ್ಯೂ, ಇನ್ ಸಮ್ ವ್ಯಾಲ್ಯೂ, ಅದು ಎಷ್ಟು ವ್ಯಾಲ್ಯೂ ಅಂತ ಗೊತ್ತಿಲ್ಲ, ಸಮ್ ವ್ಯಾಲ್ಯೂಗೆ ಡಿಕ್ರೀಸ್ ಆಯಿತು, ವಾಟ್ ವಿಲ್ ಹ್ಯಾಪನ್ ಟು ದ ಕರೆಂಟ್ ಇನ್ ದ ರೆಸಿಸ್ಟರ್ ಅಂತ ಕೇಳ್ತಿದ್ದಾನೆ. ಓಕೆ, ವಾಟ್ ವಿಲ್ ಹ್ಯಾಪನ್ ಟು ದ ಕರೆಂಟ್ ಇನ್ ದ ರೆಸಿಸ್ಟರ್ ಅಂತ ಕೇಳ್ತಿದ್ದಾನೆ. ಸೊ ಈ ತರ ನಮಗೆ ಕರೆಂಟು ಒಂದು ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗಿದೆ ಅಂದೆ ಕರೆಂಟ್ ಏನಾಗಬೇಕು, ಆಬ್ವಿಯಸ್ ಆಗಿ ಜಾಸ್ತಿ ಆಗಲೇಬೇಕು. ಸಿಂಪಲ್, ಜಾಸ್ತಿ ಇದರಲ್ಲಿ ಹೊಡ್ಕೊಳೋದೇ ಇಲ್ಲ. ಬಟ್ ಇನ್ನು ನಾವು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡ್ಕೋಬೇಕಂತಂದ್ರೆ ಎಕ್ಸಾಂಪಲ್ ನೋಡಿ, ಒಂದು ಸರ್ಕ್ಯೂಟ್ ಇದೆ, ರೆಸಿಸ್ಟೆನ್ಸ್ ಇದೆ, ಒಂದು ವೋಲ್ಟೇಜ್ ಕೊಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ನಾನು 50 ವೋಲ್ಟ್ಸ್ ಅಂತ ಕೊಟ್ಟಿದ್ದೀನಿ. ನಿಮ್ಮ ಹತ್ರ ರೆಸಿಸ್ಟೆನ್ಸು 100 ಓಮ್ಸ್ ಇದೆ. ಓಕೆ, ಈಗ ಕರೆಂಟ್ ಹೋಗ್ತಿರೋದು ಎಷ್ಟು ಅಂತ ಅಂದ್ರೆ
ಇದರಲ್ಲಿ ಕರೆಂಟ್ ಎಷ್ಟು ಹೋಗ್ತಿದೆ ಅಂತ ನಾನು ಕೇಳಿದ್ರೆ ಏನಂತ ಬರೀತೀರಾ? I = V/R ಅಂತ ಬರೀತೀರಾ. ವಿ ಬಂದ್ಬಿಟ್ಟು ಎಷ್ಟು? 50 ವೋಲ್ಟ್ಸ್ ಇದೆ. ಆರ್ ಬಂದ್ಬಿಟ್ಟು ಎಷ್ಟು? 100 ಓಮ್ಸ್ ಇದೆ. 10 ಕ್ಯಾನ್ಸಲ್, 5 1 ಜಾ 5 2 ಜಾ. ಸೊ ಎಷ್ಟು? 1/2 ಅಂದ್ರೆ ಏನು? 0.5 ಇನ್ ಆಂಪಿಯರ್ಸ್. ಇದು ರೆಸಿಸ್ಟೆನ್ಸ್ 100 ಓಮ್ಸ್ ಇದ್ದಾಗ. ಈಗ ನಾನು ಇದರ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಏನಿದೆಲ್ಲ ಈ ಲೋಡಿಂದು ನಾನು ಅದು ಕಡಿಮೆ ಮಾಡ್ತೀನಿ. ಕಡಿಮೆ ಅಂದ್ರೆ ಏನು? ಅದೇ ಸೇಮ್ 50 ವೋಲ್ಟ್ಸ್ಗೆ ರೆಸಿಸ್ಟೆನ್ಸ್ 50 ಓಮ್ಸ್ ಅಂತ ಮಾಡ್ತೇನೆ. 50 ವೋಲ್ಟ್ಸ್ಗೆ 50 ಓಮ್ಸ್. ಈಗ ಕರೆಂಟ್ ಎಷ್ಟು ಬರುತ್ತೆ? ಈಗ ನೋಡಿ, I = V/R ಅಂತ ಹಾಕಿದ್ರೆ 50/50 ಬಂದು ನಿಮಗೆ 1 ಆಂಪ್ಸ್ ಆಯ್ತು. ಅಂದ್ರೆ ಇಲ್ಲೇ ನೋಡಿ ಗೊತ್ತಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಕರೆಂಟ್ ಕಡಿಮೆ, ರೆಸಿಸ್ಟೆನ್ಸ್ ಕಡಿಮೆ ಆದಾಗ ಕರೆಂಟ್ ಜಾಸ್ತಿ. ಸಿಂಪಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಹೆನ್ಸ್ ವಿ ಪ್ರೂವ್ಡ್ ದಟ್ ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ದ DC ಸರ್ಕ್ಯೂಟ್ಸ್. ಎಲ್ಲ DC ಸರ್ಕ್ಯೂಟ್ ಯಾವುದೇ ತಗೊಳ್ಳಿ, ಯಾವುದೇ DC ಸರ್ಕ್ಯೂಟ್ ತಗೊಂಡ್ರೆ ನಿಮ್ಗೆ ಓಮ್ಸ್ ಲಾ ಕಂಪಲ್ಸರಿಯಾಗಿ ಪ್ಲೇ ಮಾಡೇ ಮಾಡ್ತಾನೆ. ಸೊ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ ಆಗಿರುತ್ತೆ ಗೆಳೆಯರೆ. ಓಕೆ, ಏನೋ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ರೂಲ್. ಸೊ ಹಾಗಾಗಿ ನಿಮ್ಮ ರೈಟ್ ಆನ್ಸರ್ ಬಂದು ವಿಚ್ ಇನ್ಕ್ರೀಸಸ್. ಸೊ ರೆಸಿಸ್ಟೆನ್ಸ್ ಡಿಕ್ರೀಸಸ್ ಅಂದ್ರೆ ನಿಮ್ಮ ಕರೆಂಟ್ ಏನಾಗಬೇಕು? ಇನ್ಕ್ರೀಸ್ ಆಗಲೇಬೇಕು. ರಿಮೈನ್ಸ್ ಅನ್ಚೇಂಜ್ಡ್ ಅಂದ್ರೆ ಯಾವಾಗ ಅನ್ಚೇಂಜ್ಡ್ ಆಗುತ್ತೆ ಅಂತಂದ್ರೆ ಏನೂ ಪ್ಯಾರಾಮೀಟರ್ ಚೇಂಜ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಏನು ಚೇಂಜ್ ಆಗಲ್ಲ. ಒಂದು ಓಕೆ. ಅಂಡ್ ಡಿಕ್ರೀಸ್ ಯಾವಾಗ ಆಗುತ್ತೆ? ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ. ಕರೆಂಟ್ ಕಡಿಮೆ ಆಗುತ್ತೆ. ಫ್ಲಕ್ಚುಯೇಟ್ ಅಂತಂದ್ರೆ ಲೋಡ್ ಚೇಂಜ್ ಆದಾಗೆಲ್ಲ ಚೇಂಜ್ ಆಗೇ ಆಗುತ್ತೆ. ಜಾಸ್ತಿ ಕಡಿಮೆ ಆದರೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಸರ್ಕ್ಯೂಟ್ will have same amount of voltage drop across each of its components? ಸೊ ಇದು ನೋಡಿ ಏನ್ ಕೇಳ್ತಿದ್ದಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಸರ್ಕ್ಯೂಟ್, ಯಾವ ಸರ್ಕ್ಯೂಟ್ ಅಲ್ಲಿ ನಮಗೆ ಸೇಮ್ ಅಮೌಂಟ್ ಆಫ್ ವೋಲ್ಟೇಜ್ ಡ್ರಾಪ್ ಇರುತ್ತೆ ಅಕ್ರಾಸ್ ಈಚ್ ಆಫ್ ಇಟ್ಸ್ ಕಾಂಪೋನೆಂಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಸರ್ಕ್ಯೂಟ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಸರ್ಕ್ಯೂಟ್ಸ್ ಇದಾವೆ? ಕ್ಲೋಸ್ ಸರ್ಕ್ಯೂಟ್, ಓಪನ್ ಸರ್ಕ್ಯೂಟ್, ಇನ್ನೊಂದು ಶಾರ್ಟ್ ಸರ್ಕ್ಯೂಟ್. ಕರೆಕ್ಟಾ? ಸೊ ಒಂದು ಕ್ಲೋಸ್ ಸರ್ಕ್ಯೂಟ್, ಒಂದು ಓಪನ್ ಸರ್ಕ್ಯೂಟ್, ಇನ್ನೊಂದು ಶಾರ್ಟ್ ಸರ್ಕ್ಯೂಟ್, ಇವು ಮೂರೇ ಸರ್ಕ್ಯೂಟ್ಸ್ ಇದ್ದಾಗ, ಓಕೆ, ಮೂರೇ ಸರ್ಕ್ಯೂಟ್ಸ್ ಇದೆ. ಈ ಮೂರೇ ಸರ್ಕ್ಯೂಟ್ಸ್ ಅಲ್ಲಿ ನನಗೆ ಸೇಮ್ ಅಮೌಂಟ್ ಆಫ್ ವೋಲ್ಟೇಜ್ ಬರಬೇಕು ಅಂತಂದ್ರೆ ಏನು? ಇನ್ನೂ ಎರಡು ಸರ್ಕ್ಯೂಟ್ಸ್ ಇದೆ. ಏನು ಸರ್ಕ್ಯೂಟ್ ಟೈಪ್? ಒಂದು ಸೀರೀಸ್, ಇನ್ನೊಂದು ಪ್ಯಾರಲಲ್ ಅಂತ ಹೇಳಿ. ಓಕೆ, ಸೀರೀಸ್ ಅಲ್ಲಿ ಏನಾಗುತ್ತೆ? ರೆಸಿಸ್ಟೆನ್ಸ್ ಈ ತರ ಇರುತ್ತೆ. ಪ್ಯಾರಲಲ್ ಏನಾಗುತ್ತೆ? ರೆಸಿಸ್ಟೆನ್ಸ್ ನಿಮ್ಗೆ ಈ ತರ ಇರುತ್ತೆ. ಇವೆರಡರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇದರಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಪ್ಯಾರಲಲ್ ಅಲ್ಲಿ ಕರೆಂಟ್ ಮಾತ್ರ ಚೇಂಜ್ ಆಗುತ್ತೆ. ಪ್ರತಿಯೊಂದು ಕಾಂಪೋನೆಂಟ್ ಅಲ್ಲಿ ಹೋಗೋ ಕರೆಂಟ್ ಬೇರೆ ಬೇರೆ. ಇಲ್ಲಿ ನೋಡಿ, ಸೀರೀಸ್ ಅಲ್ಲಿ ಇರೋದ್ರಿಂದ ಕರೆಂಟ್ ಸೇಮ್, ಇಲ್ಲಿ ಹೋಗೋ ಕರೆಂಟ್ ಒಂದೇ, ಇಲ್ಲಿ ಹೋಗೋ ಕರೆಂಟ್ ಐನೇ. ಬಟ್ ರೆಸಿಸ್ಟೆನ್ಸು ಇಲ್ಲಿ ಏನೇ ಬೇರೆ ಇದ್ರು ಇಲ್ಲಿ ನಿಮಗೆ ವೋಲ್ಟೇಜಸ್ ಬೇರೆ ಇರುತ್ತೆ. ಸೊ ವೋಲ್ಟೇಜ್ ಡಿಫರೆಂಟ್ ಅಂತ ಕೇಳಿದಾಗ ನೀವು ಸೀರೀಸ್ ಹಾಕಿ. ವೋಲ್ಟೇಜ್ ಸೇಮ್ ಅಮೌಂಟ್ ಆಫ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ಕೊಟ್ಟಿದ್ದಾನಂತಂದ್ರೆ ಅಕ್ರಾಸ್ ಈಚ್ ಆಫ್ ಇಟ್ಸ್ ಕಾಂಪೋನೆಂಟ್ಸ್, ಅದು ಪ್ಯಾರಲಲ್ ಸರ್ಕ್ಯೂಟ್ ಮಾತ್ರನೇ ಪಾಸಿಬಲ್. ಸೊ ನಿಮ್ಮ ಮನೆಯಲ್ಲೇ ಯೂಸ್ ಮಾಡೋ ಅಂತ ಪ್ರತಿಯೊಂದು ಸರ್ಕ್ಯೂಟ್ ಪ್ಯಾರಲಲ್ ಸರ್ಕ್ಯೂಟ್ ಆಗೇ ಇರುತ್ತೆ. ಓಕೆ, ಹೋಮ್ ಅಪ್ಲಯನ್ಸಸ್ ಅಲ್ಲಿ ಏನೇ ಯೂಸ್ ಮಾಡಿದ್ರು ಸಹ, ಹೋಮ್ ಅಪ್ಲಯನ್ಸಸ್ ಒಂದೇ ಅಲ್ಲ, ಇಂಡಸ್ಟ್ರಿಯಲ್ ಆಗಿರ್ಬೋದು, ಹೋಮ್ ಆಗಿರ್ಬೋದು, ಎಲ್ಲೇ ಆದ್ರೂ ನಾವು ಜಾಸ್ತಿ ಯೂಸ್ ಮಾಡೋದು ಪ್ಯಾರಲಲ್ ಸರ್ಕ್ಯೂಟ್ಸೇ. ಸೇಮ್ ಅಮೌಂಟ್ ಆಫ್ ವೋಲ್ಟೇಜ್ ಡ್ರಾಪ್ ಆಗೋದು ಓನ್ಲಿ ಇನ್ ಪ್ಯಾರಲಲ್. ಸೀರೀಸ್ ಪ್ಯಾರಲಲ್ ಅಂತಂದ್ರೆ ಒಂದು ಸೇಮು ಆಗುತ್ತೆ, ಇನ್ನೊಂದು ಕರೆಂಟ್ ಸಹ ನೀವು ಸೇಮ್ ಮಾಡ್ಬೋದು, ವೋಲ್ಟೇಜು ಸೇಮ್ ಮಾಡ್ಬೋದು, ಆಸ್ ವೆಲ್ ಆಸ್ ಕರೆಂಟು ಸಹ ಸೇಮ್ ಮಾಡ್ಬೋದು. ಎರಡೂ ಪಾಸಿಬಿಲಿಟಿ ಇದೆ. ಬಟ್ ಡಿವೈಡ್ ಮಾಡಿರ್ತಾರೆ ಸರ್ಕ್ಯೂಟ್ಸ್ನ. ಒಂದು ಸೀರೀಸ್ ಸರ್ಕ್ಯೂಟ್ ಇರುತ್ತೆ, ಒಂದು ಪ್ಯಾರಲಲ್ ಇರುತ್ತೆ. ಈಗ ಸೀರೀಸ್ ಅಂತಂದ್ರೆ ಬರೀ ಕರೆಂಟ್ ಮಾತ್ರನೇ ಸೇಮ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಏನಾಗುತ್ತೆ? ವೋಲ್ಟೇಜ್ ಡಿವೈಡ್ ಆಗುತ್ತೆ, ವೋಲ್ಟೇಜ್ ಸೇಮ್ ಇರಲ್ಲ. ಅಕ್ರಾಸ್ ಈಚ್ ಎಲಿಮೆಂಟು ಅಥವಾ ಈಚ್ ಕಾಂಪೋನೆಂಟ್ ಅಲ್ಲಿ ವೋಲ್ಟೇಜ್ ಸೇಮ್ ಇರಲ್ಲ, ಡಿವೈಡ್ ಆಗುತ್ತೆ. ಸೊ ಕಾಂಬಿನೇಷನ್ ಅಂತಂದ್ರೆ ನಿಮಗೆ ಈ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ನೋಡ್ಬೋದು. ಓಕೆ, ಸೊ ಈಗ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ರೈಟ್ ಆನ್ಸರ್ ಇಸ್ ಪ್ಯಾರಲಲ್. ಓಕೆ, ನೆಕ್ಸ್ಟ್. 3 ಎಲಿಮೆಂಟ್ಸ್ ಹ್ಯಾವ್ ಕಂಡಕ್ಟೆನ್ಸ್ ಆಫ್ G1 ಇದೆ, G2 ಇದೆ ಅಂಡ್ G3 ಇದೆ, ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ದೇರ್ ಕಂಬೈನ್ಡ್ ಕಂಡಕ್ಟೆನ್ಸ್ ವಿಲ್ ಬಿ ಎಷ್ಟು? ನೋಡಿ, ಕಂಡಕ್ಟೆನ್ಸ್ ಅಂತಂದ್ರೆ ನಾವು ಈಗ ತಾನೇ ನಿಮ್ಗೆ ಹೇಳಿದೆ. ಏನು ಕಂಡಕ್ಟೆನ್ಸ್ ಅಂತಂದ್ರೆ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಇದನ್ನ ನೀವು ಕಂಡಕ್ಟೆನ್ಸ್ ಅಂತ ಕರಿಬಹುದು. ಇದನ್ನ G ಅಂತ ನಾವು ಬರಿತೀವಿ. ಈ ಕಂಡಕ್ಟೆನ್ಸ್ ಬಂದ್ಬಿಟ್ಟು ಯಾವಾಗಲೂ ನಾವು ಸೀಮೆನ್ಸ್ ಅಲ್ಲೇ ಬರಿತೀವಿ ಯೂನಿಟ್ ನ. ಓಕೆ,
ಸೀಮೆನ್ಸ್ ಅಲ್ಲೇ ಬರಿತೀವಿ. ಈಗ ಅವನೇ ಅಂತಾನೆ ಪ್ಯಾರಲಲ್ ಸರ್ಕ್ಯೂಟ್ ಹೇಳ್ತಾನೆ, 3 ಎಲಿಮೆಂಟ್ಸ್ ಇದಾವೆ, ಅದ್ರ ಕಂಡಕ್ಟೆನ್ಸ್ G1 G2 G3 ಅಂತ ಇದ್ದಾನೆ. ಓಕೆ, ಗಿವನ್ ಡಾಟಾ 3 ಎಲಿಮೆಂಟ್ಸ್ G1 G2 G3, ಇವು 3 ಎಲಿಮೆಂಟ್ಸ್ ಇದಾವೆ. ಆಲ್ 3 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಪ್ಯಾರಲಲ್ ಅಲ್ಲಿ ರೆಸಿಸ್ಟೆನ್ಸ್ ಇದ್ದಿದ್ರೆ, ಫಾರ್ ಎಕ್ಸಾಂಪಲ್ R1 R2 ಅಂಡ್ R3 ಅಂತ ಇದ್ದಿದೆ, ಇಫ್ ಇಟ್ ವಾಸ್ ಎ ರೆಸಿಸ್ಟೆನ್ಸ್, ಓಕೆ, ರೆಸಿಸ್ಟೆನ್ಸ್ ಇದ್ದಿದೆ, ನಾವೇನಂತ ಬರ್ತಿದ್ವಿ, ಈ ತರ ಇದ್ರೆ ಟೋಟಲ್ ರೆಸಿಸ್ಟೆನ್ಸ್ RT ಬಂದ್ಬಿಟ್ಟು ಏನು 1/RT is equals to 1/R1 plus 1/R2 plus 1/R3 ಅಂತ ಬರಿತಾ ಇದ್ವಾ. ಈಗ ಅವನ್ ಕೇಳಿರೋ ಕ್ವಶನ್ ಹೇಗೆ ಅಂತಂದ್ರೆ ಕಂಡಕ್ಟೆನ್ಸೇ ಕೇಳ್ಬಿಟ್ಟಿದ್ದಾನೆ ಡೈರೆಕ್ಟ್ ಆಗಿ. ಅಂದ್ರೆ ಏನು, ಜಿ ಕೇಳ್ತಿದ್ದಾನೆ, GT ಎಷ್ಟು, ಇಲ್ಲಿ G1, ಇಲ್ಲಿ G2, ಇಲ್ಲಿ G3. ಅಂದ್ರೆ ಏನು, ಅವ್ನು ಕೊಟ್ಟಿರೋ ವ್ಯಾಲ್ಯೂವೇ 1/R1, ಇನ್ನೊಂದು 1/R2, ಇನ್ನೊಂದು 1/R3. ನಿಮಗೆ ಕೇಳ್ತಿರೋದೇನು, ಡೈರೆಕ್ಟ್ ಆಗಿ 1/RT ಅನ್ನೋದು ಕೇಳ್ತವನೆ. ಸೊ ನಮಗೆ ಇದ್ರದ್ದು ರೆಸಿಪ್ರೋಕಲ್ ಮಾಡಬೇಕು ಅಂತ ಅಂದಾಗ, ಇವಾಗ ನೀವು ಡೈರೆಕ್ಟ್ ಆಗಿ R1 R2 R3 ಅಂತಿದ್ದಾಗ ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕೆ ಫಾರ್ಮುಲಾ ಏನ್ ಬರ್ದ್ರಿ, ಇದು ಬರ್ದ್ರಿ, ಕರೆಕ್ಟಾ. ಈಗ ಕಂಡಕ್ಟೆನ್ಸ್ ಅಂದೇನು, ಇದ್ರದ್ದು ರೆಸಿಪ್ರೋಕಲ್ ಮಾಡ್ಬೇಕು ಅಂದೇನು, ಇದ್ರದ್ದು ಉಲ್ಟಾ. ಸೊ RT ಬಂದ್ಬಿಟ್ಟೇನು R1 ಪ್ಲಸ್ R2 ಪ್ಲಸ್ R3, ಸಿಂಪಲ್. ಇದನ್ನ ನೀವು ಕಂಡಕ್ಟೆನ್ಸ್ ಅಲ್ಲಿ ಬರಿಬೇಕಂದ್ರೆ ಡೈರೆಕ್ಟ್ ಆಗಿ ಬರಿಬಹುದು ಗೆಳೆಯರೆ. ಓಕೆ, ಡೈರೆಕ್ಟ್ ಆಗಿ ಬರಿಬಹುದು. GT ಬಂದ್ಬಿಟ್ಟೇನು G1 ಪ್ಲಸ್ G2 ಪ್ಲಸ್ G3 ಅಂತ ಬರುತ್ತೆ. ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮನ್ನ ಯಾವಾಗ್ಲೂ ಹೆಲ್ಪ್ ಮಾಡುತ್ತೆ. ಓಕೆ, ಕಂಡಕ್ಟೆನ್ಸ್ ಅಂತಂದ್ರೆ ಪ್ಯಾರಲಲ್ ಅಲ್ಲಿ ಸಮ್ ಆಫ್ ಆಲ್ ಅಂತ ಬರೆದ್ರೆ ಆಯ್ತು. ಅದೇ ಸೀರೀಸ್ ಅಲ್ಲಿ ಕೇಳಿದ್ರೆ ಏನಾಗ್ತಿತ್ತು, 1/R1 1/G1 ಪ್ಲಸ್ 1/G2 ಪ್ಲಸ್ 1/G3 ಅಂತ ಬರಿಬೇಕು. ಓಕೆ, ಹಿಂಗೆ 1/G1 ಪ್ಲಸ್ 1/G2 ಪ್ಲಸ್ 1/G3. ಇದನ್ನ ಮಾಡಿದ್ರೆ ಏನ್ ಬರುತ್ತೆ, G1 G2 G3, ಇಲ್ಲಿ G1 ಇದೆ, ಇಲ್ಲಿ G2 G3 ಪ್ಲಸ್ G1 G2 ಪ್ಲಸ್ G2 G1. ಸೊ ಈ ತರ ಯಾವ್ದೋ ಒಂದು ಚೇಂಜಸ್ G3 G1. ಸೊ ಇದು ಬಂದ್ರೆ ಸರೋಗಲ್ಲ, ಇದನ್ನ ರೆಸಿಪ್ರೋಕಲ್ ಮಾಡಬೇಕು, ಆಗ ನಿಮಗೆ 1/GT ಅನ್ನೋದು ಬರುತ್ತೆ. ಇದು ಸೀರೀಸ್. ಓಕೆ, ಸೀರೀಸ್ ಅಲ್ಲಿ ಇದನ್ನ ಉಲ್ಟಾ ಮಾಡಿದ್ರೆ ನಿಮಗೆ ರೈಟ್ ಬರುತ್ತೆ. ಈ ಸೆಕೆಂಡ್ ಏನಿದೆಲ್ಲ ಆಪ್ಷನ್, ಇದನ್ನ ಉಲ್ಟಾ ಮಾಡಬೇಕು. ಅಂದ್ರೆ ಏನು, G1 G2 G3 ಹೋಲ್ ಡಿವೈಡೆಡ್ ಬೈ G1 G2 ಪ್ಲಸ್ G2 G3 ಪ್ಲಸ್ G3 G1. ಇದು ಮಾಡಿದ್ರೆ ನಿಮಗೆ ಇದು ಸೀರೀಸ್ ಆಗುತ್ತೆ. ಓಕೆ, ಸೀರೀಸ್ ಕಂಡಕ್ಟೆನ್ಸ್. ಸೊ ನೆನ್ಪಿಟ್ಕೊಳ್ಳಿ ಗಾಯ್ಸ್, ಎಲ್ಲಾನು ವೆರಿ ಇಂಪಾರ್ಟೆಂಟ್, ಯಾವುದು ಮಿಸ್ ಮಾಡಕ್ ಹೋಗಬೇಡಿ. ಸೊ ಇದು ಸೀರೀಸ್. ನೆಕ್ಸ್ಟ್ ಕ್ವಶನ್ ನಿಮಗೆ ಸೀರೀಸ್ ಅಲ್ಲಿ ಕೇಳಿದ್ರು ಸಹ ನೀವು ಹಾಕಂಗಿರ್ಬೇಕು. ಇದು ಪ್ಯಾರಲಲ್ದು. ಓಕೆ, ಅಂಡ್ ರೆಸ್ಟ್ ಎಲ್ಲ ಡಮ್ಮಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ 33 ohms half watt resistor and a 330 ohms half watt resistor are connected across a 12 volt source. Which one will overheat? ನೋಡಿ 12 ವೋಲ್ಟ್ ಸೋರ್ಸ್ ಇದೆ, 12 ವೋಲ್ಟ್ಸ್ ಸೋರ್ಸ್ ಅಂತ ಕೊಟ್ಟಿದ್ದಾನೆ, ಅಂದ್ರೆ AC ನ DC ನ ಅಂತ ಹೇಳಿಲ್ಲ. ಸೊ DC ಅಂತಾನೆ ತಗೋಬೇಕು. ಒಂದು ರೆಸಿಸ್ಟೆನ್ಸ್ ಇದೆ, ಇನ್ನೂ ಒಂದು ರೆಸಿಸ್ಟೆನ್ಸ್ ಇದೆ, ಎರಡು ಏನು ಪ್ಯಾರಲ್ ಕನೆಕ್ಟ್ ಮಾಡಿದ್ದಾರೆ ಅಂತಾನೆ. ಓಕೆ, ಕನೆಕ್ಟೆಡ್ ಅಕ್ರಾಸ್ ಅಂತ ಅಂದ್ರೆ ಟರ್ಮ್ ಏನು, ಪ್ಯಾರಲಲ್. ನೆನ್ಪಿಟ್ಕೊಳ್ಳಿ, ಒಂದು 330 ohms, ಇನ್ನೊಂದೇನು 33 ohms. ಈ ತರ ಎರಡಿದೆ ಅಂತಂದ್ರೆ ಏನ್ ಮೀನಿಂಗು, ಬಟ್ 33 ohms ಅಷ್ಟೇನಾ, ಇಲ್ಲ, ಹಾಫ್ ವ್ಯಾಟ್ ಇದೆ. ಹಾಫ್ ವ್ಯಾಟ್ ಅಂದ್ರೇನು, 0.5 ವ್ಯಾಟ್ 0.5 ವ್ಯಾಟ್, ಅದರದ್ದು ವ್ಯಾಟೇಜ್ ರೆಸಿಸ್ಟೆನ್ಸ್ ಅಂದ್ರೆ ಅಷ್ಟು ವ್ಯಾಟ್ಸ್ ತನಕ ಕೆಪಬಿಲಿಟಿ ವಿತ್ ಸ್ಟ್ಯಾಂಡ್ ಆಗುತ್ತೆ, ಆದ್ಮೇಲೆ ಸುಟ್ಟೋಗುತ್ತೆ ಅಂತ ಅರ್ಥ. ಓಕೆ, ಈಗ ಅವನೇನ್ ಹೇಳ್ತಿದ್ದಾನೆ, ಯಾವ್ದ್ರಲ್ಲಿ ನಮಗೆ ಓವರ್ ಹೀಟ್ ಆಗುತ್ತೆ ಅಂತಾನೆ. ಓವರ್ ಹೀಟ್ ಆಗ್ಬೇಕಂದ್ರೆ ಏನು ಪ್ಯಾರಾಮೀಟರ್, ಓವರ್ ಹೀಟ್ ಅಂದೇನು, ಕರೆಂಟ್. ನಿಮ್ ಕರೆಂಟ್ ಜಾಸ್ತಿ ಆದಷ್ಟು ಟೆಂಪರೇಚರ್ ಜಾಸ್ತಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಏನು, ಕರೆಂಟ್ ಅಂದ್ರೆ ಹೀಟ್ ಅಲ್ವಾ, ಹೀಟ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಹೀಟ್ ಜಾಸ್ತಿ ಆಗ್ಬೇಕಂತಂದ್ರೆ ಏನ್ ಪಾಸಿಬಲ್, ಒಂದೇ ಒಂದು ಕರೆಂಟ್ ಜಾಸ್ತಿ ಆಗ್ಬೇಕಂತಂದ್ರೆ V/R ಅಂತಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು, ಅವಾಗ ಕರೆಂಟ್ ನಿಮಗೆ ಜಾಸ್ತಿ ಆಗುತ್ತೆ. ಸಿಂಪಲ್ ಫಂಡ ಇದೆ ನಿಮ್ಮ ಬ್ಯಾಕ್ಗ್ರೌಂಡ್ ಟು ಆನ್ಸರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನಿಮಗೆ ಓಮ್ಸ್ ಲಾ ಗೊತ್ತಿದೆ ಅಲ್ವಾ, ಓಮ್ಸ್ ಲಾ ಗೊತ್ತಿದ್ದಾನೆ. ಸೊ ಇದರಲ್ಲಿ ಡೈರೆಕ್ಟ್ ಆಗಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಏನು, ರೆಸಿಸ್ಟೆನ್ಸ್ ಕಡಿಮೆ ಇದೆ, ಅದೇ ನಿಮಗೆ ಓವರ್ ಹೀಟ್ ಆಗಬೇಕು, ಅದೇನು ಕರೆಂಟ್ ಜಾಸ್ತಿ ತಗೊಳುತ್ತೆ.
ಸೊ ಅಂದೇನು, ಅದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿ ಹಾಕ್ಬೋದು ಸಹ. ನೋಡಿ ಕರೆಂಟ್ ಯಾವ್ದ್ರಲ್ಲಿ ಜಾಸ್ತಿ ಹೋಗುತ್ತೆ, ಏನು ಫಸ್ಟ್ ವಿ 12 ವೋಲ್ಟ್ಸ್ ಬೈ 33 ಓಮ್ಸ್ ಒಂದು ಮಾಡ್ತೀನಿ, ಆ ನಂತರ 12 ವೋಲ್ಟ್ಸ್ ಬೈ 330 ಓಮ್ಸ್ ಸಹ ಮಾಡೋಣ. ಓಕೆ, 12/33 ಎಷ್ಟು ಬರುತ್ತೆ ಅದು ಹಾಗೆ ಇಟ್ಕೊಳ್ಳಿ. ಇದು ನೋಡಿ 12/33 ಅಂತ ಹಾಕಿದ್ರೆ ಇಂಟು 1/10 ಅಂತ ಬರೀಬೋದಾ ನಾವು. 1/10 ನಾನು 0.1 ಅಂತ ಹಾಕ್ತೀನಿ. ನೋಡಿ 0.1 ಫ್ರಾಕ್ಷನ್ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಇದ್ರ ವ್ಯಾಲ್ಯೂ ಆಬ್ವಿಯಸ್ಲಿ ಕಡಿಮೆನೇ ಆಗುತ್ತೆ ಕಂಪ್ಯಾರಿಟಿವ್ ಟು ಇದು. ಇವು ಎರಡಕ್ಕೆ ಕಂಪೇರ್ ಮಾಡಿದೆ ನಿಮ್ಮ ವ್ಯಾಲ್ಯೂ ಆಫ್ 12/33 ಏನಿದೆ ಅಲ್ಲ ಇದೇ ಜಾಸ್ತಿ ಇರುತ್ತೆ ವಿತ್ ಕಂಪೇರ್ ಟು 12.33 ಇಂಟು 0.1 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಕಡಿಮೆ ಆಗ್ಬಿಡುತ್ತೆ. ಓಕೆ, ಸೊ ಇದರಿಂದ ಏನ್ ಗೊತ್ತಾಯ್ತು, 33 ಓಮ್ ರೆಸಿಸ್ಟೆನ್ಸ್ ಕರೆಂಟ್ ಜಾಸ್ತಿ. ಸೊ ಇಲ್ಲಿ ಕರೆಂಟ್ ಇನ್ 33 ಓಮ್ಸ್ ಏನಿದೆಲ್ಲ ಈಸ್ ಮೋರ್ ದೆನ್ 330 ಓಮ್ಸ್. ಸೊ ಇಲ್ಲಿ ನೀವು ಡೈರೆಕ್ಟ್ ಆಗಿ ಬರೀಬಹುದು ಈಸ್ ಗ್ರೇಟರ್ ದೆನ್ 330 ohm resistor. So hence 33 ohm will overheat whereas 330 ohm ಅಷ್ಟು overheat ಆಗಲ್ಲ. So these are not the right answers. Okay, next question. In general 0.0025 ವ್ಯಾಟ್ ನ ಏನಂತ ಕರಿತೀವಿ? given data 0.0025 ವ್ಯಾಟ್ಸ್. ಇದನ್ನ ನೀವು ಈಕ್ವಲೆಂಟ್ ಆಗಿ ಜಸ್ಟ್ 25 ನಲ್ಲಿ ಕನ್ವರ್ಟ್ ಮಾಡಿದೆ. 25 ಯಾವ ಪ್ಲೇಸ್ ಅಲ್ಲಿ ಇದೆ ನೋಡಿ, 4 ಡಿಜಿಟ್ಸ್ ಇದೆ, 4 ಡೆಸಿಮಲ್ಸ್ ಇದೆನಾ. ಸೊ ಮೈನಸ್ ಆಫ್ 4 ಅಂತ ಹಾಕಿ ಅವಾಗ ಏನಾಗುತ್ತೆ, ಈ 2 ನಾನು ಈ ಕಡೆ ಮತ್ತೆ ಇನ್ನೊಂದು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, 250 ಮಿಲಿ ವ್ಯಾಟ್ಸ್ ಅಂತ ನೀವು ಬರೀಬಹುದು. ಅದೇ ನಿಮಗೆ 0.025 ಅಂತಿದ್ದಿದ್ರೆ ಇದೇನಾಗ್ತಿತ್ತು, 25 ಮಿಲಿ ವ್ಯಾಟ್ಸ್ ಆಗ್ತಾ ಇತ್ತು. 25 ಇಂಟು ಡೈರೆಕ್ಟ್ 10⁻³ ಅಂದ್ರೆ ಇದನ್ನ ಏನು ಅಂತ ಬರೆಯುವ 25 ಮಿಲಿ ವ್ಯಾಟ್ಸ್. ಸೊ ಈ ತರ ಇರೋದ್ರಿಂದ ನಾವು ಇದನ್ನ 25 ಇಂಟು 10⁻⁴ ಅಂತ ಬರೀಬಹುದು ಗೈಸ್. ಓಕೆ, ಸೊ ಹೆನ್ಸ್ ಯುವರ್ ರೈಟ್ ಆನ್ಸರ್ ಏನು, 250 ಮಿಲಿ ವ್ಯಾಟ್. ಗಾಯ್ಸ್ ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೋಡಿ, ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಅಂತಲ್ಲ, ಜಸ್ಟ್ ವಿಲ್ ರೀಸಾಲ್ವ್ ಇಟ್. 250 ಮಿಲಿ ವ್ಯಾಟ್ಸ್ ಅಂತ ಬರೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ 250 ಮಿಲಿ ವ್ಯಾಟ್ಸ್ ಅಂತ ಅಂದರೆ ನಿಮ್ಗೆ ಎಷ್ಟು ಬರುತ್ತೆ ನೋಡಿ, 250 ಡಿವೈಡೆಡ್ ಬೈ 1000 ಅಲ್ವಾ, 0.25 ಆಗುತ್ತೆ ಅಷ್ಟೇ ಇದು ವ್ಯಾಟ್ಸ್. ಸೊ ಇದು ರಾಂಗ್, ಈ ಥರ ಬರಿಬಾರ್ದು. ನೋಡಿ 25 ಇಂಟು 10⁻⁴ ಇದೆ ಅಂತಂದರೆ ನಿಮಗೆ 2.5 ಇಂಟು 10⁻³ ಅಂತ ಬರಿಬೋದು, ಅಂದರೆ 2.5 ಮಿಲಿ ವ್ಯಾಟ್ಸ್.
ಸೊ 2.5 ಮಿಲಿವ್ಯಾಟ್ಸ್ ಎಲ್ಲಾದರೂ ಇದೆನಾ? ಇಲ್ಲ. ಸೊ ಆ್ಯಕ್ಚುಲಿ ಇದು ಸೆಕೆಂಡ್ ಆಪ್ಷನಲ್ಲಿ ನಿಮಗೆ 2.5 ಮಿಲಿವ್ಯಾಟ್ಸ್ ಅಂತ ಇರಬೇಕಿತ್ತು, ವಿಚ್ ಈಸ್ ನಾಟ್ ದೇರ್. ಸೊ 2.5 milliwatts ಅಂತ ಬರ್ಕೊಳ್ಳಿ. ಓಕೆ, ಸೊ ಪ್ಲೀಸ್ ಕರೆಕ್ಟ್ ದ ಕ್ವಶನ್. 2.5 milliwatts is the right answer. ಸೊ 25 milliwatts ಯಾವಾಗ ಬರುತ್ತೆ? ವೆನ್ ಯುವರ್ 0.025 ವ್ಯಾಟ್ಸ್ ಇದೆ ಅಂತಂದಾಗ. ಓಕೆ, ಇದು ಬಂದ್ಬಿಟ್ಟು ಎಷ್ಟು ಬರುತ್ತೆ? 2500 ಇಂಟು 10⁻⁻6 ಅಂತಂದರೆ ನಿಮಗೆ 0.0025 ಡಿವೈಡೆಡ್ ಬೈ 1000 ಮತ್ತೆ 2 zeros. ಓಕೆ, ಕರೆಕ್ಟ್. ಕರೆಕ್ಟ್ ಗೈಸ್. ಸೊ ಆ್ಯಕ್ಚುಲಿ ನಾವು ಇದನ್ನ ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಕ್ವಶನ್ ನೀವು $2500, ಇದು 250 milliwatt ಕರೆಕ್ಟ್ ಇರಬೇಕು. ಲೆಟ್ ಅಸ್ ಕೀಪ್ ಇಟ್ ಆಸ್ ಇಟ್ ಈಸ್. ಸೊ ನಿಮ್ಮ ರೈಟ್ ಆನ್ಸರ್ ಈಸ್ 2500 ಮೈಕ್ರೋವ್ಯಾಟ್ಸ್. ಓಕೆ, ಸೊ 25 ಮಿಲಿವ್ಯಾಟ್ಸು ಬರಲ್ಲ. ಇದು ಬಂದ್ಬಿಟ್ಟು ಏನು ಬರುತ್ತೆ ನಿಮಗೆ? ದಿಸ್ ಇಸ್ ಆಫ್ 0.250 ಮಿಲಿವ್ಯಾಟ್ಸ್ ಅಂತ ಇದ್ದಷ್ಟು 2.5 ಅಲ್ವಾ? 2.5 ವ್ಯಾಟ್ಸ್. ಸೊ 2500 ಇಷ್ಟು ಮಾಡಿದ್ರೆ ನಿಮಗೆ ಬರುತ್ತೆ ಗೈಸ್. ಓಕೆ, ಇದು ಬಂದು ಎಷ್ಟು ಬರುತ್ತೆ ನಿಮಗೆ? 0.25 ವ್ಯಾಟ್ಸ್ ಅಂತ ಬರುತ್ತೆ. ಓಕೆ, 250 milliwatts means nothing but it is 0.25 watts. Okay, and 2500 microwatts ಅಂತಂದ್ರೆ it becomes 0.0025 ಆಗುತ್ತೆ. ಓಕೆ, ಸೊ ದಟ್ಸ್ ಇಟ್ ಅಬೌಟ್ ಟುಡೇಸ್ ಕ್ಲಾಸ್ ಗೈಸ್. ಇದನ್ನ ನೀವೇನು ಬರೀಬೋದು? 0.000025 ವ್ಯಾಟ್ಸ್. ಓಕೆ, ಸೊ ಇಷ್ಟು ನಿಮ್ಮ ಕ್ವಶನರೀಸ್ಗೆ ಆನ್ಸರ್ಸ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಸ್ 2500 ಮೈಕ್ರೋವ್ಯಾಟ್ಸ್. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋಸ್ನ ಮುಗಿಸ್ತಾ ಇದ್ದೀನಿ ಗೈಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಪ್ಲೀಸ್ ಡೂ ಕೀಪ್ ಆನ್ ಸಾಲ್ವಿಂಗ್ ದ ಕ್ವಶನ್ಸ್. ಓಕೆ, ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಪ್ಲೀಸ್ ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್. ಆ್ಯಂಡ್ ಯಾವುದಾದ್ರು ಡೌಟ್ಸ್ ಇತ್ತಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ನಾನು ಅದನ್ನು ಕ್ವಶನ್ಸ್ನ ಸಾಲ್ವ್ ಮಾಡಿ ಹಾಕ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದಿಸ್ ನಂಬರ್. ಇನ್ನು ನಾನು ಜಾಸ್ತಿ ಕಲಿಬೇಕಂತ ಇದ್ದೀನಿ ಸರ್ ಎಲೆಕ್ಟ್ರಿಕಲ್ದು ಅದು ಇದು ಅಂತ ಅಂದರೆ ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಥ್ಯಾಂಕ್ ಯು ಗೈಸ್, ವಿಶ್ ಯು ಆಲ್ ದಿ ಬೆಸ್ಟ್.